ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ಓಟ್ ಹಾಕ್ತೀರಾ? ಇವತ್ತು ನಾನು ಫೇಸ್ ತೋರಿಸಿಲ್ಲ, ಯಾಕಂದರೆ ಮೋಸ್ಟ್ಲಿ ಈ ವಿಡಿಯೋ ನೋಡೋವಾಗ ನಾನು ದಾವಣಗೆರೆಯಲ್ಲಿ ಇರ್ತೀನಿ. ಸೊ ಯಾರನ್ನ ದಾವಣಗೆರೆಯಲ್ಲಿದ್ದರೆ ಸಿಗೋಣ. ಸೊ ನನ್ನ ಗಾಡೀಲಿ ಜಾಸ್ತಿ ಹೋಗೋ ಪಾಠ ಅಂದರೆ ಇದೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲ ಹೇಗಿದ್ದೀರಾ? ಸೊ ಲಾಸ್ಟ್ ವೀಕ್ ಸ್ವಲ್ಪ ವೀಡಿಯೋಸ್ಗಳು ಕಮ್ಮಿ ಆಯಿತು, ಸ್ವಲ್ಪ ಬಂದ್ಗಳಿತ್ತು ಮತ್ತು ಲಾಂಗ್ ವೀಕೆಂಡ್ಸ್ಗಳಿತ್ತು ಮತ್ತು ನನಗೂ ಸ್ವಲ್ಪ ಕೆಲಸಗಳಿತ್ತು. ಸೊ ಅದಕ್ಕಾಗಿ ಏನು ಮಾಡೋಕ್ಕಾಗಲಿಲ್ಲ. ಇವಾಗ ಸದ್ಯಕ್ಕೆ ನಾನು ನಮ್ಮ ರಿಯಾಜ್ ಗ್ಯಾರೇಜ್ಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಫ್ರೀ ಇದ್ದೆ, ಗಾಡಿ ಬ್ರೇಕ್ ಪ್ಯಾಡ್ಸ್ ಎರಡು ಸೌದು ಬಿಟ್ಟಿದೆ. ಸೊ ಅದಕ್ಕೆ ಚೇಂಜ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀನಿ. ಪ್ಲಸ್ ಹಂಗೆ ಗೇರ್ ಲಿವರ್ ಅಂತ ಹೇಳಿದ್ದೆ, ತರಿಸ್ತೀನಿ ಅಂತ ಹೇಳಿದರು. ತರಿಸಿದ್ರೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಅವ್ರದ್ದೇ ಸ್ಟೋರ್ ಇದೆ, ಇದು ಆಟೋಮೊಬೈಲ್ ಸ್ಟೋರು, ಸ್ಪೇರ್ ಸ್ಪಾಟ್ ಸ್ಟೋರು ಇಲ್ಲೇ ಕೊಡಗೇಳಿಲೇ. ಸೊ ತರಿಸ್ತೀನಿ ಅಂತ ಹೇಳಿದರು. ಮೋಸ್ಟ್ಲಿ ತರಿಸಿರ್ತಾರೆ, ಗೊತ್ತಿಲ್ಲ, ಹೋಗಿ ನೋಡಬೇಕು. ತರಿಸಿದ್ರೆ ಅದನ್ನು ಹಾಕಬೇಕು. ಮತ್ತು ಏರ್ ಫಿಲ್ಟ್ರ್ ಒಂದು ಚೇಂಜ್ ಮಾಡಿಸ್ಬೇಕಾಗಿತ್ತು, ಅದು ಚೆಕ್ ಮಾಡಿಸ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿಸಿದ್ದೆ, ಈಗ ಅವಶ್ಯಕತೆ ಇದೆಯಾ ಇಲ್ವೋ ನೋಡಿಬಿಟ್ಟು ಚೇಂಜ್ ಮಾಡಿಸ್ಬೇಕು. ಅದನ್ನು ಆ್ಯಕ್ಚುಲಿ ಏರ್ ಫಿಲ್ಟ್ರು ಕಂಪ್ನಿದೇ ಹಾಕ್ಸ್ತಾ ಇದ್ದೆ. ಈಗ ಸ್ವಲ್ಪ ಗಾಡಿಗೆ ಈಗಾಗಲೇ ಒಂದು 2-3 ವರ್ಷ ಆಯಿತು. ಈಗ ಸ್ವಲ್ಪ ಆಟ ಆಡೋಣ ಗಾಡೀಲಿ ಅಂದ್ಬಿಟ್ಟು ಸ್ವಲ್ಪ ಬೇರೆ ಬೇರೆ ಟ್ರೈ ಮಾಡೋಣ ಅಂತಿದ್ದೀನಿ. ಯಾವುದೋ ನಮ್ಮ ಏರ್ ಫಿಲ್ಟ್ರು ಚೇಂಜ್ ಮಾಡೋಣ ಅಂತಿದ್ದೀನಿ. ಬೇರೆ ಯಾವುದಾದ್ರು ಕಂಪ್ನಿ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಚೆನ್ನಾಗಿರೋದು ಹಾಕ್ಸ್ಬಿಟ್ಟು ಚೆಕ್ ಮಾಡೋಣ ಅಂತ. ಅದೊಂದು ಹಾಕ್ಸ್ಬೇಕು. ಮತ್ತು ಫ್ಯೂಲ್ ಎಕ್ಸು, ಪವರ್ಟ್ರಾನಿಕ್ಸು ಎಲ್ಲ ನೋಡ್ತಾ ಇದ್ದೀನಿ. ನೋಡೋಣ, ಗಾಡಿಗೆ ಒಂದು ಕಂಪ್ಲೀಟ್ ಲುಕ್ ಕೊಡೋಣ ಬೇರೆ ಇಂಜಿನ್ ಪರ್ಸ್ಪೆಕ್ಟಿವಿಂದ. ಯಾಕಂದರೆ ನಾನು ಕಾಸ್ಮೆಟಿಕ್ಸ್ ಜಾಸ್ತಿ ಮಾಡಿಸಿದ್ದೀನಿ ಆಗಲೇ. ಸೊ ಇಂಜಿನ್ ಪರ್ಸ್ಪೆಕ್ಟಿವಿಂದ ಸ್ಪೀಡು ಮತ್ತು ಪಿಕಪ್ಪು, ಮೈಲೇಜು, ಸೊ ಇದಕ್ಕೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದು ಏನಾದರೂ ಮಾಡೋಣ, ಅದರಲ್ಲೂ ಟ್ವೀಕ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನಂತಂದರೆ, ನನ್ನ ಈ ವಿಡಿಯೋ ಬಂದಿದ್ದು ವಾರ ಇದೆಯಲ್ಲ, ಅಂದರೆ ಈ ವಿಡಿಯೋ ಸೋಮವಾರ ಬರುತ್ತೆ. ನೆಕ್ಸ್ಟು ಭಾನುವಾರಕ್ಕೆ ನಾನೊಂದು ಗ್ರೂಪ್ ರೈಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಆಸಕ್ತಿ ಇದ್ದರೆ ಬರೋಕ್ಕೆ ನನ್ನ ಜೊತೆ. ಇಲ್ಲೇ ಬ್ರೇಕ್ಫಾಸ್ಟ್ ರೈಡು, ಸಣ್ಣ ರೈಡು. ಸೊ ಫಸ್ಟ್ ಗ್ರೂಪ್ ರೈಡ್ ನಾನು ಮಾಡ್ತಾ ಇರೋದು. ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬೇಸ್ಗಾಗಲಿ ಅಥವಾ ನನ್ನ ಜೊತೆಗೆ ತುಂಬ ಜನ ಸ್ಟಾರ್ಟಿಂಗಿಂದ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಜೊತೆ ಸಪೋರ್ಟ್ ಮಾಡಿರೋರು ಇದ್ದಾರೆ. ಸೊ ಅಂಥವ್ರು ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಜೊತೆ ಒಂದು ರೈಡ್ ಮಾಡಬೇಕು ಅಂತ. ಸೊ ಅಂಥವ್ರಿಗೆಲ್ಲ ಒಂದು ಆಪರ್ಚುನಿಟಿ, ಒಂದು ರೈಡ್ ಮಾಡೋಣ ಅಂತ. ಅದಕ್ಕೆ ಒಂದು ಸಣ್ಣ ಗ್ರೂಪ್ ರೈಡ್ ಮಾಡ್ತಾಯಿದ್ದೀನಿ, ಬ್ರೇಕ್ಫಾಸ್ಟ್ ರೈಡು. ಜಾಸ್ತಿ ದೂರ ಇರೋಲ್ಲ, ಅದರೆಲ್ಲ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವೇನಾದ್ರು ಬರೋಂಗಿದ್ರೆ, ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಬರೋಕ್ಕೆ ನನ್ನ ಜೊತೆ ಒಂದು ಸಣ್ಣ ರೈಡ್ಗೆ ಬನ್ನಿ. ಸೊ ನನ್ನ ಮೊದಲನೇ ಗ್ರೂಪ್ ರೈಡು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಸೋಮವಾರ ನೋಡ್ತಾ ಇದ್ದೀರ ಅಂದರೆ ಭಾನುವಾರ ನಿಮಗೆ ಗ್ರೂಪ್ ರೈಡ್ ಇರುತ್ತೆ. ಸೊ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಫಾಲೋ ಮಾಡಿ. ನಾನು ಸ್ಟೋರಿ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ನೀವು ಬರೋಂಗಿದ್ರೆ ಜಾಯಿನ್ ಆಗ್ಬೋದು, ಯಾರು ಬೇಕೋ ಜಾಯಿನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಈಗ ಸೀದಾ ರಿಯಾಜ್ ಗ್ಯಾರೇಜ್ ಹತ್ರ ಸಿಗ್ತೀನಿ. ನನಗೆ ಹಾಕಿ ಓಟು ಜೋರ್ ಬೈ. ನಾನು ಎಮ್ ಎಲ್ ಎ ನಿಂತ್ಕೊಂಡ್ರೆ ಓಟ್ ಹಾಕ್ತೀರಾ ನನಗೆ? ಬಿಡ್ತೀನಿ ತಡೆ. ಏನು ಬೇಡನಪ್ಪ ನಿಂದು ಹೇಳು. ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ಓಟ್ ಹಾಕ್ತೀರಾ? ಪಕ್ಕ 100% ಲಾಕ್ ಕಿಯಾ ಜಾಯ್. ಹಾಂ ಪಕ್ಕ ಇದೇ ಮಾತು. 100%. ಥ್ಯಾಂಕ್ ಯು ವೆರಿ ಮಚ್. ನಾನು ಇಲ್ಲಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ರಿಯಾಜ್ ಡಿ ಬಾಸ್ ಶಿವಣ್ಣ. ರಿಯಾಜ್ ಏನು ರಿಯಾಜ್, ನಿನ್ನನ್ನು ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆಯಲ್ಲ ರಿಯಾಜ್. ನಾನೇನು ಬ್ಯುಸಿ ಇದ್ದೀನಿ ರಿಯಾಜ್, ಇನ್ನೂ ಎಲ್ಲೂ ಇಲ್ಲ ರಿಯಾಜ್. ಏನಿದೆ ರಿಯಾಜ್? ಏನೋ ತಕ್ಕ ಮಟ್ಟಿಗೆ. ರಿಯಾಜ್ ಗಾಡಿ ಒಂದು ರೌಂಡ್ ಹೋಗ್ಬಿಟ್ಟು ಬಾ. ಓಕೆ, ಸೊ ರೆಡಿ ಮಾಡಿಸಿ
ಏನೇನು ರೆಡಿ ಮಾಡಿಸಿ ಸಾರಿ ಜಾರ್ ಬಾಯ್ ಸೊ ಏನೇನು ರೆಡಿ ಮಾಡಿಸಿ ಅಂತ ನೋಡೋಣ ಬನ್ನಿ. ಸೊ ಈಗ ಫ್ರಂಟ್ ಬಂದ್ಬಿಟ್ಟು ಬಜಾಜ್ದೇ ಸಿಕ್ಕಿದೆ, ಬಜಾಜ್ ಬ್ರೇಕ್ ಪ್ಯಾಡ್ಸು. ರೇರ್ಗೆ TVS ಅಪಾಚಿ 200 ಹಾಕ್ಸ್ತಾಯಿದ್ದೀನಿ. ನೋಡೋಣ ಫಿಟ್ ಆಗುತ್ತೆ ಹೆಂಗಿದೆ ಅಂತ ಓಡಿಸ್ಬಿಟ್ಟು ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ 359, ಇದು ಫ್ರಂಟ್ ಬಂದ್ಬಿಟ್ಟು 227. ಸೊ ಎರಡು ಸೇರಿ ಒಂದು 500 ಚಿಲ್ಲರೆ, 500 ಚಿಲ್ಲರೆ, 600 ರೂಪಾಯಿ ಬ್ರೇಕ್ ಪ್ಯಾಡ್ಸ್ ಇವಾಗ ಹಾಕಿಸ್ಬೇಕು. ಸೊ ನೋಡಿ ಹಿಂಗಿರ್ಬೇಕಾಗಿರೋದು, ಹಿಂಗಾಗ್ಬಿಟ್ಟಿದೆ ಫುಲ್ಲು. ನಾನು ನೋಡ್ಕೊಂಡೇ ಇಲ್ಲ, ಇನ್ನೂ ಓಡುತ್ತೆ ಅಂದ್ಕೊಂಡಿದ್ದೆ. ಇನ್ನೇನು ಲಾಸ್ಟಲ್ಲಿ ಸೌಂಡ್ ಬಂತು ಸ್ವಲ್ಪ ಕಿಸ್ಕ ಅಂತ, ಆವಾಗ ನೋಡಿದ್ರೆ ಆವಾಗ ಚೇಂಜ್ ಮಾಡ್ಸೋಣ ಅಂತ ಬಂದಿದ್ದೆ. ನೋಡಿ ಇನ್ನೊಂದು ಸ್ವಲ್ಪ ಇದ್ದಿದ್ದರೆ ಫುಲ್ಲು ಹೋಗ್ಬಿಡೈತಿ. ಡಿಸ್ಪ್ಲೇಟು ಇನ್ನೂ ಡ್ಯಾಮೇಜ್ ಆಗಿಬಿಟ್ಟಿರೋದು. ಸೊ ಈ ಸರಿ ಮಿಸ್ ಮಾಡಿಬಿಟ್ಟೆ, ನೋಡಲೇ ಇಲ್ಲ. ನೋಡಿ ಫುಲ್ ಬರೀ ಪ್ಲೇಟೇ ಇರೋದು, ಇನ್ನೆಲ್ಲ ಹೋಗ್ಬಿಟ್ಟಿದೆ. ಏನ ಓಕೆ. ಸೊ ಇವಾಗ ಇದು ಚೇಂಜ್ ಮಾಡಿಸ್ಬೇಕು. ರೇರ್ದು ತೆಗೆದ್ಮೇಲೆ ತೋರಿಸ, ಅದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ರೇರ್ ತೆಗೆದ್ಮೇಲೆ ನೋಡಿಸ್ತೀನಿ. ರೇರು ನೋಡಿ ಸ್ವಲ್ಪ ಇದೆ, ಲಾಸ್ಟು ಹೇರ್ಲೆ ಒಂದು ಕೂದಲು ಎಳೆಯಷ್ಟಿದೆ ಅಷ್ಟೇ. ಈ ಕಡೆ ಒಂದು ಸೈಡ್ದು ಫುಲ್ ಹೋಗ್ಬಿಟ್ಟಿದೆ. ಇದನ್ನು ಆಲ್ಮೋಸ್ಟ್ ನೋಡಿ ಇನ್ನೇನು ಸವಿತಾ ಇತ್ತು. ಓಕೆ. ಸೊ ಇವಾಗ TVS ಅಪಾಚಿ 200 ಹಾಕಿಸ್ತಾ ಇದ್ದೀನಿ. ಸೊ ಈಗ 200 ಅಪಾಚಿದು ಆಗಲ್ಲ, ನಾನು ನೋಡಲೇ ಇಲ್ಲ ಸೈಜು. ಸೊ 200 ಅಪಾಚಿದು ಆಗಲ್ಲ ನೋಡಿ, ಹಿಂಗಿದೆ. ಈಗ ಮೋಸ್ಟ್ಲಿ 220 ಆಗುತ್ತಲ್ಲ, 220 ಇಲ್ಲಾಂದರೆ KTM, ಅದ್ರದ್ದು KTMದು ಆಗುತ್ತೆ. ಸೊ KTMದು ತರ್ಸೋಕ್ಕೆ ಹೇಳಿದ್ದೀನಿ. ಸೊ ತರ್ತಾ ಇದ್ದಾರೆ. ಸೊ ಡಾಮಿನಾರ್ದ ತಂದರು. ಡಾಮಿನಾರ್ KTM ಆಲ್ಮೋಸ್ಟ್ ಎಲ್ಲ ಸೇಮ್. ಸೊ ಅದೇ ತಂದಿದ್ದಾರೆ ಈಗ. ಸೊ ಅದನ್ನೇ ಹಾಕ್ಸ್ತಾ ಇದ್ದೀನಿ. ಸೊ ಈಗ ಗೇರ್ ಲಿವರು ಚೇಂಜ್ ಮಾಡಿಸ್ತಾ ಇದ್ದೀನಿ. ಫುಲ್ಲು ಹೋಗ್ಬಿಟ್ಟಿದೆ ನೋಡಿ, ಫುಲ್ಲು ಲೂಸ್ ಆಗಿಬಿಟ್ಟಿತ್ತು. ಅದಕ್ಕೆ ಈಗ ಹೊಸದು ತರಿಸಿದ್ದೀನಿ. 512 ರೂಪಾಯಿ MRP ಹೊಸದು ಕೊಡ್ರಿ. ಇಲ್ಲಿದೆ ನೋಡಿ. ಸೊ ನನ್ನ ಗಾಡೀಲಿ ಜಾಸ್ತಿ ಹೋಗೋ ಪಾರ್ಟ್ ಅಂದರೆ ಇದೆ. ಇದು ಬ್ರೇಕ್ ಪ್ಯಾಡ್ಸ್. ಓಕೆ. ಸೊ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಗೇರ್ ಲಿವರು ಮತ್ತು ಪ್ಯಾಡ್ಸು ಹಿಂದೆ ಒಂದು ಮುಂದೆ ಒಂದು ಬ್ರೇಕ್ ಪ್ಯಾಡ್ಸ್ ಹಾಕಿಸಿ ಹೊರಟಿದ್ದೀನಿ. ಇದೊಂದು ಇಲ್ಲಿ ರಬ್ಬರ್ ಬರುತ್ತಲ್ಲ ಸ್ಟಿಕ್ಕರು, ಸೊ ಅದು ಇವ್ರ ಹತ್ರ 400 ಇರಲಿಲ್ಲ. 400ದು ಸ್ವಲ್ಪ ದೊಡ್ಡದು ಬರುತ್ತೆ, ಹಳೇದು. ಇವಾಗ ಬರೋದು ಮೋಸ್ಟ್ಲಿ, ಈಗ ಬರೋದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಬರ್ತಾಯಿದ್ದು ಇಷ್ಟು ದೊಡ್ಡದಿತ್ತು. ಸೊ ಅವ್ರ ಹತ್ರ ಇರಲಿಲ್ಲ, 180 ಪಲ್ಸರ್ದಿತ್ತು. ಸೊ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ಹೆಂಗಿದ್ರು ಕ್ಲಚ್ ಪ್ಲೇಟ್ ಹಾಕ್ಸ್ಬೇಕು. ಸೊ ಕ್ಲಚ್ ಪ್ಲೇಟ್ ಹಾಕ್ಸೋವಾಗ ಅದನ್ನು ಹಾಕ್ಸ್ತೀನಿ, ಇಲ್ಲ ಅದಕ್ಕೆ ಮುಂಚೆನೇ ಹಾಕ್ಸ್ಬಿಡ್ಬೇಕು ಬೇಗ, ಇಲ್ಲಾಂದರೆ ಸ್ಕ್ರ್ಯಾಚ್ಗಳಾಗ್ಬಿಡುತ್ತೆ. ಓಕೆ. ಸೊ ಹೊರಡೋಣ. ಸೊ ಎಲ್ಲ ಸೇರಿ 1100 ರೂಪಾಯಿ ಆಯಿತು ವಿತ್ ಲೇಬರು. ಗೇರ್ದು ಲಿವರ್ ಬಂದ್ಬಿಟ್ಟು 500 ಚಿಲ್ಲರೆ, ಬ್ರೇಕ್ ಪ್ಯಾಡ್ಸ್ 2 270, 260, ಲೇಬರ್ ಒಂದು 200. ಸೊ ಎಲ್ಲ ಸೇರಿ ಒಂದು 1200 ಆಯಿತು. ಸೊ 1100 ರೂಪಾಯಿ ಹಾಕ್ಬಿಟ್ಟು ಹೊರಟಿದ್ದೀನಿ. ಸೊ ಅಲ್ಲಿ ಮೋಸ್ಟ್ಲಿ ನಾನು ವೀಡಿಯೋ ಮಾಡೋವಾಗ ಅಲ್ಲಿ ಸೌಂಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅರ್ಧ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ, ಯಾಕಂದರೆ ಮಾಡ್ತಾಯಿರ್ತೀನಿ ಅಂದ್ಕೊಳ್ಳಿ, ಸಡನ್ನಾಗಿ ಇವರು ಏರ್ಗನ್ನು ಮತ್ತು ಇದೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರ. ಸೊ ಅದು ಸೌಂಡ್ ಜಾಸ್ತಿ. ಪಾಪ ಅವ್ರಿಗೆ ಮಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ನಿಲ್ಲಿಸು ಅಂತಲೂ ಪದೇ ಹೇಳೋಕ್ಕಾಗಲ್ಲ, ಅವ್ರು ಕೆಲಸ ಮಾಡ್ತಾಯಿರ್ತಾರೆ. ಸೊ ಯಾವ್ದಾನ ಸೌಂಡ್ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸ್ಬಿಡಿ.
ಮತ್ತು ಬೆಳಗ್ಗೆ ಹೇಳ್ದಂಗೆ ಇದು ಗ್ರೂಪ್ ರೈಡು ಡೀಟೇಲ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ. ಸೊ ಬಂದು ಅಂತೀನಿ, ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಇನ್ಸ್ಟಾಗ್ರಾಮ್ದು. ಸೊ ಕ್ಲಿಕ್ ಮಾಡಿ ಫಾಲೋ ಮಾಡಿ, ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ನನ್ನ ಜೊತೆ ರೈಡ್ಗೆ ಬರಬಹುದು. ಏನಾಯಿತು, ಮೊನ್ನೆನೇ ನಾನು ಆ್ಯಕ್ಚುಲಿ 7,000 ಓಡಿದೆ ಗಾಡಿ. ಆಗಲೇ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಸೊ ಕ್ಲಚ್ ಪ್ಲೇಟ್ ಜೊತೆಗೆ ಮಾಡಿಸ್ಬಿಡೋಣ, ಯಾಕಂದರೆ ಕ್ಲಚ್ ಪ್ಲೇಟು ಹಾಕ್ಸೋವಾಗ ಮತ್ತೆ ಆಯಿಲ್ ಚೇಂಜ್ ಮಾಡಿಸ್ಲೇಬೇಕು. ಸೊ ಅದಕ್ಕೆ ಕ್ಲಚ್ ಪ್ಲೇಟು ಇದು ಎಲ್ಲ ಒಟ್ಟಿಗೆ ಮಾಡಿಸ್ಬಿಡೋಣ, ಆವಾಗ ಬ್ರೇಕ್ ಪ್ಯಾಡ್ ಹಾಕ್ಸೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ 3 ದಿನದಿಂದ ನಾನು ಹಂಗೆ ಓಡಿಸ್ತಾಯಿದ್ದೀನಿ, ಯಾಕಂದರೆ ಟೈಮ್ ಇರಲಿಲ್ಲ, ಒಂದು ಅಲ್ಲಿ ಇಲ್ಲಿ ಓಡಾಡಬೇಕಾಗಿತ್ತು. ಸೊ ಅದಕ್ಕೆ 3 ದಿನ ಹಂಗೆ ಬಿಟ್ಬಿಟ್ಟೆ. ಸೊ ಫುಲ್ಲು ಸ್ವಲ್ಪ ಏನದು ಜಾಸ್ತಿ ಉಜ್ಜೋಗ್ಬಿಟ್ಟಿದೆ ಪ್ಯಾಡ್ಸು. ಅಷ್ಟು ಬಿಡಲ್ಲ ನಾನು ಯೂಶ್ವಲಿ. ಸೊ ಈ ಸರಿ ಯಾರೋ ಬಿಟ್ಬಿಟ್ಟಿದ್ದೀನಿ. ಓಕೆ, ಸೊ ಮುಗೀತು. ಇನ್ನು ನೆಕ್ಸ್ಟು ಕ್ಲಚ್ ಪ್ಲೇಟು ಮತ್ತು ಇನ್ನೇನು ಹಾಕ್ಸ್ಬೇಕು, ಕೂಲೆಂಟ್ದು ಇದೆಲ್ಲ ಹಾಕ್ಸ್ಬಿಟ್ರೆ ಒಂದು ಸೆಟ್ ರೆಡಿ. ಅದಾದಮೇಲೆ ಬೇಕಾದ್ರೆ ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತಿದ್ದೀನಿ. ಸೊ ಏರ್ ಫಿಲ್ಟ್ರು ಮತ್ತು ಇವೆಲ್ಲ ಚೇಂಜ್ ಮಾಡಿಸಿ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ಸ್ವಲ್ಪ ಯಾಕೋ ಪರ್ಫಾರ್ಮೆನ್ಸು ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅನಿಸ್ತಾಯಿದೆ. ಸೊ ಅದಕ್ಕೋಸ್ಕರ ಸೊ ಇವತ್ತು ನಾನು ಫೇಸ್ ತೋರಿಸಿಲ್ಲ, ಯಾಕಂದರೆ ಸುಮಾರು ಒಂದು 7-8 ವರ್ಷ ಆಯಿತು ನಾನು ಶೇವ್ ಮಾಡಿಸಿ. ಇವತ್ತು ಅಪರೂಪಕ್ಕೆ ಶೇವ್ ಮಾಡಿಸ್ಬಿಟ್ಟಿದ್ದೀನಿ. ಕನ್ನಡದಲ್ಲಿ ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಾಯಿಲ್ಲ. ಒಂಥರ 8 ವರ್ಷದಿಂದ ಗಡ್ಡ ನೋಡಿ 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 ಈಗ ವಿತೌಟು ಗಡ್ಡ ನೋಡಬೇಕು ಅಂತಂದರೆ ಸ್ವಲ್ಪ ಒಂಥರ ಸ್ಟಾರ್ಟಿಂಗಲ್ಲಿ ಅಜೀಬಾಗುತ್ತೆ. ಅದಕ್ಕೆ ಇವತ್ತು ಮುಖವನ್ನು ಕ್ಯಾಮ್ರಾ ಮುಂದೆ ತೋರಿಸಿಲ್ಲ. ಅಷ್ಟೇ ನಾಳೆ ನಾಡ್ದು ಮತ್ತೆ ರೆಕಾರ್ಡ್ ಮಾಡಿದ್ರೆ ಏನಾದರೂ ತೋರಿಸ್ತೀನಿ ಬಿಡಿ. ಓಕೆ, ಸೊ ಮೋಸ್ಟ್ಲಿ ಈ ವಿಡಿಯೋ ನೋಡೋವಾಗ ನಾನು ದಾವಣಗೆರೆಯಲ್ಲಿ ಇರ್ತೀನಿ. ಸೊ ಯಾರನ್ನ ದಾವಣಗೆರೆಯಲ್ಲಿದ್ದರೆ ಸಿಗೋಣ, ಒಂದು ಮೆಸೇಜ್ ಹಾಕಿ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಿಗೋಣ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.